ಶಾಸಕ ಪ್ರಿಯಾ ಕೃಷ್ಣ ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು. ಬಟ್ ಅವರ ಹೆಸರು ಲಿಸ್ಟ್ ನಲ್ಲಿಲ್ಲ. ಹೀಗಾಗಿ ಬೆಂಬಲಿಗರ ಪ್ರತಿಭಟನೆ ಇಲ್ಲೂ ಕೂಡ ಇದೆ. ಅಸಮಾಧಾನದ ಪರ್ವ ಕಾಂಗ್ರೆಸ್ನಲ್ಲಿ ಸದ್ಯಕ್ಕಿದೆ. ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ ಬೆಂಬಲಿಗರು ಕೂಡ ವಿಪರೀತ ಸಿಟ್ಟಾಗಿದ್ದಾರೆ. ಇವರು ಅಥವಾ ಇವರ ತಂದೆಗೆ ಅವಕಾಶ ಸಿಗಬಹುದು ಅನ್ನೋ ನಿರೀಕ್ಷೆ ಇತ್ತು, ಆಗ್ಲಿಲ್ಲ. ನಾಗರಬಾವಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕಾರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಹಾಗೆ ಸಿಎಂ ವಿರುದ್ಧ ಘೋಷಣೆಯನ್ನ ಕೂಡ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಲಾಸ್ಟ್ ಟೈಮೇ ಮುನಿಸ್ಕೊಂಡಿದ್ರು ತಂದೆ ಕೃಷ್ಣಪ್ಪ. ಅಟ್ಲೀಸ್ಟ್ ಈ ಸಲ ಪುತ್ರನಿಗೆ ಅವಕಾಶ ಇತ್ತು ಅಂತ ನೋಡಿ ಟೈರ್ ಸುಟ್ಟು ಆಕ್ರೋಶವನ್ನ ರಸ್ತೆ ತಡೆ ನಡೆಸಿ ವ್ಯಕ್ತಪಡಿಸುತ್ತಿದ್ದಾರೆ. ಚಿತ್ರಣ ನೀವು ನೋಡ್ತಾ ಇದ್ದೀರಾ. ಇದು ನಾಗರಬಾವಿಯ ದೃಶ್ಯಾವಳಿಗಳು. ಗೋವಿಂದರಾಜನಗರದ ಶಾಸಕ ಪ್ರಿಯಾ ಕೃಷ್ಣ ಅವರನ್ನ ಮಂತ್ರಿ ಮಾಡ್ತಾರೆ ಅಂತ ಕನಸಿತ್ತು. ಅಟ್ಲೀಸ್ಟ್ ಇವರು ಅಥವಾ ಇವರ ತಂದೆ ಇಬ್ರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಲಾಸ್ಟ್ ಟೈಮ್ ಅವಕಾಶ ತಪ್ಪಿದೆ, ಈ ಸಲ ಮಾಡಿಕೊಡೋಣ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರಂತೆ. ಬಟ್ ಪ್ರಾಮಿಸ್ ಈಡೇರಿಕೆ ಆಗಿಲ್ಲ. ಹೀಗಾಗಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪೊಲೀಸರು ಅವರನ್ನ ತಡೆಯೋದಕ್ಕೂ ಕೂಡ ಪ್ರಯತ್ನ ಪಟ್ಟರು. ನೋಡ್ತಾ ಇದ್ದ ಹಾಗೆ ಓಕೆ, ಡೀಟೇಲ್ಸ್ ಕೊಡೋದಕ್ಕೆ ರೆಡಿ ಇದ್ದಾರೆ ಲೋಕೇಶ್. ಸದ್ಯಕ್ಕೆ ಸ್ಪಾಟ್ ಅಲ್ಲಿ ಏನಾಗ್ತಾ ಇದೆ? ಮಮತಾ, ಸ್ಪಾಟ್ ನಲ್ಲಿ ರಸ್ತೆ ತಡೆದು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ರಸ್ತೆ ಮಧ್ಯೆ ಟೈರ್ ಸುಟ್ಟಿ ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸಚಿವ ಸ್ಥಾನವನ್ನ ಸಿಗದೇ ಇರೋ ಕಾರಣಕ್ಕೋಸ್ಕರ ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ ಬೆಂಬಲಿಗರು ಸಿಎಂ ಕಾರಿಗೆ ಮುತ್ತಿಗೆಯನ್ನ ಹಾಕಿದ್ರು. ಜೊತೆಗೆ ಸಿಎಂ ಕಾರಿನ ಹಿಂದೆನೆ ಓಡುವಂತ ಕೆಲಸವನ್ನ ಮಾಡಿದ್ರು. ತದನಂತರ ಇಲ್ಲಿ ನಾಗರಬಾವಿ ಸರ್ಕಲ್ ನಲ್ಲಿ ಬಂದು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ರಸ್ತೆ ತಡೆಯನ್ನ ಮಾಡಿರುವಂತದ್ದು. ವಾಹನಗಳ ಓಡಾಟಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಆಗಿರುವಂತ ಅನ್ಯಾಯವನ್ನ ಸರಿಪಡಿಸಬೇಕು, ಸರ್ವಾಧಿಕಾರಿ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರತಿಭಟನಾಕಾರರ ವಿರೋಧವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿಗಳ ಕಾರಿಗೆ ಮುತ್ತಿಗೆ ಹಾಕಲು ಯತ್ನ ಕೂಡ ಮಾಡಿದ್ರು. ನಂತರ ಇಲ್ಲಿ ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರ ಹಾಕ್ತಿರ್ತಾವ ಗಮನಿಸ್ತಾ ಹೋಗ್ತಾ ಇದ್ದೀರಾ. ತೀವ್ರ ಸ್ವರೂಪಕ್ಕೆ ಪ್ರತಿಭಟನೆ ಹೋಗ್ತಾ ಇದೆ, ಗಮನಿಸಬಹುದಾಗಿದೆ. ರಸ್ತೆ ತಡೆದಿರುವಂತ ಕಾರಣಕ್ಕೋಸ್ಕರ ಇಲ್ಲಿ ವಾಹನಗಳು ಓಡಾಟ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಸಮಸ್ಯೆ ಆಗಿರುವಂತದ್ದು. ಆ ಕಾರಣಕ್ಕೋಸ್ಕರ ಪೊಲೀಸರು ಕೂಡ ಪ್ರತಿಭಟನೆಯನ್ನ ಅಂದ್ರೆ ಪ್ರತಿಭಟನಾಕಾರರನ್ನ ಪಡೆಯುವಂತದ್ದು ಆ ರೀತಿಯ ಕೆಲಸವನ್ನು ಕೂಡ ಆಗ್ತಾ ಹೋಗ್ತಾ ಇಲ್ಲ. ಈಗಾಗಲೇ ಗಮನಿಸಬೇಕಾಗಿದೆ, ಪ್ರಿಯಾ ಕೃಷ್ಣ ಮತ್ತೆ ಕೃಷ್ಣಪ್ಪ ಅವರ ಬೆಂಬಲಿಗರು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಟೈರ್ ಸುಟ್ಟಿ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ, ಗಮನಿಸಬಹುದಾಗಿದೆ. ಯಾಕಂತಂದ್ರೆ ಹಿರಿಯರು ಮತ್ತೆ ಅನುಭವ ಇರ್ತಕ್ಕಂಥವ್ರು ಸಾಕಷ್ಟು ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ. ಅಂತವರಿಗೆ ಸಚಿವ ಸ್ಥಾನವನ್ನ ಕೊಡದೇ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಗಮನಿಸಬೇಕಾಗಿದೆ, ಎಲ್ಲವೂ ಕೂಡ ಆ ಪ್ರತಿಭಟನಾಕಾರರು ರಸ್ತೆ ಮಧ್ಯೆ ಮಲಗುವಂತ ಕೆಲಸವನ್ನು ಕೂಡ ಆಗ್ತಾ ಇದೆ. ಏನ್ ಸರ್, ಅಲ್ಲ ಈ ರೀತಿಯಾದಂತಹ ಪ್ರತಿಭಟನೆ ಎಷ್ಟು ಸರಿ ನಮಗೆ ಗೊತ್ತು. ಸುಮಾರು 40 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಕಟ್ಟಿದಂತ ಪ್ರಿಯಾ ಕೃಷ್ಣ ಅವರು ಕೃಷ್ಣಪ್ಪ ಅವರಿಗೆ ಅನ್ಯಾಯ ಆದಾಗ ನಮ್ಮ ಇಡೀ 2 ಕ್ಷೇತ್ರದ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ. ಇದು ಘೋರ ಅನ್ಯಾಯ. ಅದು ಇದು ಹಾರ್ಟ್ ಆಫ್ ಸಿಟಿನಲ್ಲಿ ವಿಜಯನಗರ ಗೋವಿಂದರಾಜನಗರ ಕ್ಷೇತ್ರದ ವಿ ಸೋಮಣ್ಣ ಅವರ ವಿರುದ್ಧ ಪಕ್ಷ ಎಲ್ಲ ನಿಂತ್ಕೊಂಡು ಗೆದ್ದು ಇಡೀ ರಾಜ್ಯದಲ್ಲಿ ಮಾಡಿ ತೋರಿಸುವಂತ ಪ್ರಯತ್ನ ಮಾಡ್ತಾರೆ. ನೋಡಬಹುದಾಗಿದೆ ಯಾವ ರೀತಿ ಸರ್ಕಲ್ನಲ್ಲಿ ಪ್ರತಿಭಟನಾಕಾರರು ಸೇರಿದ್ದಾರೆ ಅನ್ನೋದನ್ನ ತಾವು ಗಮನಿಸಬಹುದಾಗಿದೆ. ಈ ರೀತಿಯಾಗಿ ಅವರು ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಸಚಿವ ಸ್ಥಾನ ಸಿಗುತ್ತೆ ಅಂತೇಳಿ ನಿರೀಕ್ಷೆಯನ್ನು ಇಟ್ಟಿದ್ವು, ಆದ್ರೆ ಈ ರೀತಿಯಾಗಿ ಕತ್ಕೊಯ್ಯುವಂತ ಕೆಲಸವನ್ನ ಮಾಡಿದರೆ ಇದು ಸರಿಯಲ್ಲ ಅಂತೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ರಸ್ತೆಯ ಉದ್ದಕ್ಕೂ ಕೂಡ ಪ್ರತಿಭಟನಾಕಾರರು ಹೋಗ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ವಾಹನಗಳನ್ನು ತಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ವೆಹಿಕಲ್ಗಳು ಕೂಡ ಹೋಗ್ಲಿಕ್ಕೂ ಕೂಡ ಅವಕಾಶವನ್ನ ಕೊಡದೆ ಈ ರೀತಿಯಾಗಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲ ಅವ್ರೇನಾದ್ರು ಭ್ರಷ್ಟಾಚಾರ ಆರೋಪ ಇದೆಯಾ ಅಥವಾ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಇದಾರಾ? ಇವತ್ತು ಯಾರ್ಯಾರು ಸಚಿವರಾಗಿದಾರಲ್ಲ ಅವರಲ್ಲಿ ಎಲ್ಲರೂ ಪಕ್ಷ ವಿರೋಧಿ ಚಟುವಟಿಕೆ ಇರುತ್ತೆ. ಮುಂದಿನ ನಡೆ ನಮ್ಮ ನಾಯಕರು ಬರ್ತಾರೆ, ಅವ್ರು ಹೇಳ್ತಾರೆ. ಆದ್ರೆ ಇದು ಕಾರ್ಯಕರ್ತರ ಕೂಗು, ಕಾರ್ಯಕರ್ತರ ಕೂಗು
ಕೂಗು, ಒಂದ್ ನಿಮಿಷ ಅಣ್ಣ. ಕಾರ್ಯಕರ್ತರ ಕೂಗಿದು, ಇದೇನ್ ನಾಯಕರು ಇದಲ್ಲ. ಒಂದ್ ನಿಮಿಷ ತಾಳಣ್ಣ. ಇವತ್ತು ಕಾರ್ಯಕರ್ತರ ಕೂಗು ಸರ್. ನಾವೇನು ಪಕ್ಷ ಇಲ್ಲಿ 2000 ರಾಜೀನಾಮೆ ಕೊಡ್ತಾರೆ ಸಾಮೂಹಿಕವಾಗಿ. ಅದು ನಾವೆಲ್ಲ ನಾವು ಕೊಡ್ತೀವಿ, ಎಲ್ಲರೂ ಕೊಡ್ತೀವಿ, ಎಲ್ಲರೂ ಕೊಡ್ತೀವಿ. ಧನ್ಯವಾದ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕೆ ನೀವು ಸ್ಥಳದಲ್ಲಿ ಏನಾಗ್ತಿದೆ ಅನ್ನೋದ್ರ ಮಾಹಿತಿಯನ್ನ ನೋಡ್ತಾ ಇದ್ದೀರಾ. ಒಂದು ಕಡೆಗೆ ಬೆಂಬಲಿಗರು ಹೇಳ್ತಾ ಇರೋದು ಬಹಳ ಸ್ಪಷ್ಟ, 4 ಸಲ 3 ಸಲ ಪಕ್ಷಕ್ಕೆ ನಿಷ್ಠೆಯಿಂದ ಬಿಜೆಪಿ ಅಲೆಯಲ್ಲೂ ಗೆದ್ದವರು ಈಗ ಸಚಿವರಾಗಲ್ಲ ಅಂದ್ರೆ ಏನರ್ಥ ಅನ್ನೋದು ಪ್ರಿಯಾಕೃಷ್ಣ ಬೆಂಬಲಿಗರ ಆಕ್ಷೇಪ ಮತ್ತು ಆಕ್ರೋಶ. ಪ್ರತಿಭಟನೆಯ ಪರ್ವ, ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟವಾಗಿರುವ ರೀತಿ ಮೈಸೂರು ಮತ್ತು ಬೆಂಗಳೂರಿನ ದೃಶ್ಯಾವಳಿಗಳ ಮೂಲಕ ನೀವು ನೋಡ್ತಾ ಇರಬಹುದು.